ನಾವಿವತ್ತು ಜಿಪ್ ಫೈಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಇದನ್ನು ನೋಡಿ. ನಾನೊಂದಿಷ್ಟು ಫೋಟೋಸ್ ತೊಗೊಂಡಿದ್ದೀನಿ. ಈ ಫೋಟೋಸ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಜಿಪ್ ಫೈಲ್ ಕ್ರಿಯೇಟ್ ಹೆಂಗೆ ಮಾಡೋದು ಅಂತ. ಫೋಟೋಸ್ ಆದರೂ ಆಯಿತು, ಆ್ಯಡ್ ಟು ಆರ್ಕೈವ್ ತೊಗೊಂಡು ನೇಮ್ ಕೊಡೋಂಗಿದ್ರೆ ನೇಮ್ ಕೊಡ್ಬೋದು ನೀವು. ನಾನು ಕುಶಲ್ ಅಂತ ಕೊಡ್ತಾಯಿದ್ದೀನಿ. ಆಮೇಲೆ ಜಿಪ್ ಅಂತ ಕೊಡಬೇಕು. ನೆಕ್ಸ್ಟು ಸೆಟ್ ಪಾಸ್ವರ್ಡ್ ಅಂತ ಇರುತ್ತೆ. ನೀವು ಪಾಸ್ವರ್ಡ್ ಹಾಕಿದ್ರೂ ಹಾಕ್ಬೋದು, ಇಲ್ಲ ಓಕೆ ಇಲ್ಲದೆ ಇದ್ರೂ ಮಾಡ್ಬೋದು. ನಾನು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ನಂಬರ್ ಹಾಕಿದ್ರೆ ಸರಿಯಾಗಲ್ಲ, ನೇಮೇ ಹಾಕ್ತೀನಿ. ಕುಶಲ್ ಅಂತಲೇ ಹಾಕ್ತಾಯಿದ್ದೀನಿ. ಓಕೆ ಕೊಟ್ಟು, ಓಕೆ ಇಲ್ಲಿ ಸೆಟ್ ಪಾಸ್ವರ್ಡ್ ಹತ್ರ ಓಕೆ ಕೊಟ್ಟರೆ ಈ ಥರ ಜಿಪ್ ಫೈಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಹೆಂಗೆ ಓಪನ್ ಮಾಡೋದು ಅಂತ ನೋಡಿದ್ರೆ, ನಾನು ಈ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಫಸ್ಟು. ಇದೇ ಫೋಟೋಸ್ನ ಕ್ರಿಯೇಟ್ ಮಾಡೋದ್ರಿಂದ ಈ ಫೋಟೋ ಡಿಲೀಟ್ ಮಾಡಿ ಮತ್ತು ಜಿಪ್ ಫೈಲ್ ಹೆಂಗೆ ಓಪನ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಡಬೇಕು, ರೈಟ್ ಕ್ಲಿಕ್ಕು. ಆವಾಗ ಜಿಪ್ ಫೈಲ್ ಓಪನ್ ಆಗುತ್ತೆ. ನಾನು ಪಾಸ್ವರ್ಡ್ ಇಟ್ಟಿರೋದ್ರಿಂದ ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ ಇಟ್ಟಿಲ್ಲ ಅಂದರೆ ಪಾಸ್ವರ್ಡ್ ಏನು ಕೇಳಲ್ಲ. ಓಕೆ ಕೊಟ್ಟರೆ ಈ ಥರ ಜಿಪ್ ಫೈಲ್ ಕ್ರಿಯೇಟ್ ಮಾಡೋದು ಮತ್ತು ಓಪನ್ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.